ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ದಾವಣಗೆರೆಯಲ್ಲಿರ್ತಕ್ಕಂಥ ವಿಶೇಷವಾದ ಒಂದು ಸ್ಟೆಪ್ಸ್ ವಾರ್ ಅನ್ನೋ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೀತಿದೆ. ಅದರಲ್ಲೂ ವಿಶ್ವರೂಪಕ ಸ್ಟುಡಿಯೋ ವತಿಯಿಂದ ಮೊದಲನೇ ವರ್ಷದ ಮಾಡ್ತಾ ಇದ್ದಾರೆ. ಆ ಒಂದು ಸ್ಟೆಪ್ಸ್ ಅಲ್ಲಿ ಯಾವ ರೀತಿ ಇರುತ್ತೆ, ಆ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಹೇಗೆಲ್ಲ ನಡೀತೆ, ಅವರೆಲ್ಲ ಏನೆಲ್ಲ ಹೇಳ್ತಾರೆ ಆಯೋಜಕರನ್ನ ಕೇಳ್ಕೊಂಬರೋಣ ಬನ್ನಿ. ಸಾಯಿಗೆ ಮತ್ತು ಇಡೀ ತಂಡಕ್ಕೆ ತುಂಬ ಒಳ್ಳೆಯದಾಗಲಿ. ಎಲ್ಲ ಕಂಟೆಸ್ಟೆನ್ಸಿಗೆ ಆಲ್ ದ ಬೆಸ್ಟ್. ಸಕ್ಕತ್ತಾಗಿ ಮಾಡಿ. ಐ ವಿಲ್ ಬಿ ವಿಟ್ನೆಸಿಂಗ್ ಏನೇನು ಮಾಡ್ತೀರಾ ಅಂತ. ಆ್ಯಂಡ್ ಪ್ರಭು ತುಂಬ ದಿವಸ ಥ್ಯಾಂಕ್ ಯು. ವಿಶ್ವ ಕನ್ಯಮಾಯಿ ಎಲ್ಲರೂ ನಮ್ಮ ವಿಶ್ವ ಕನ್ಯಮಾಯಿಗೆ ಜೋರಾಗಿ ಚಪ್ಪಾಳೆ ವೆಲ್ಕಮ್ ಮಾಡಬೇಕು. ಲೇಡೀಸ್ ಅಂಡ್ ಜೆಂಟಲ್ಮೆನ್ ಪ್ಲೀಸ್. Convey congratulations in advance because our hard work, our dedication ಯಾವ ಥರ ಇತ್ತು ಅಂತ we are witnessing now. So ಅದೇ ರೀತಿ ಬಂದಿರುವಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ ಆಗಲಿ ಕಂಟೆಸ್ಟೆಂಟ್ಸ್ ಆಲ್ ದ ವೆರಿ ಬೆಸ್ಟ್. ದಿಸ್ ಇಸ್ ದ ಕಾಂಪಿಟೇಷನ್. ಯು ಆಲ್ ಆರ್ ಹಿಯರ್ ಅಂತಂದ್ರೆ ಯು ಆಲ್ ಆರ್ ಚಾಂಪಿಯನ್ ಮೆಟೀರಿಯಲ್ಸ್ ಅಂತಾನೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಕಂಗ್ರಾಟ್ಸ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಆರ್ಗನೈಸಿಂಗ್ ಸಚ್ ಎ ಇವೆಂಟ್. ಈ ಥರ ಕಾಂಪಿಟೇಷನ್ ಡ್ಯಾನ್ಸ್ ನಮ್ಮದು ಇಂಡಸ್ಟ್ರಿಯಲ್ಲಿ ಬೇಕಿದೆ ಬಿಕಾಸ್ ನಾವೆಲ್ಲ ಒಂದು ಕಡೆ ಡೈವರ್ಟ್ ಆಗ್ತಿದ್ದೀವಿ. ಸೊ ಈಗಿರುವಂಥ ಜನರೇಷನ್ನಿಗೆ ಈ ಥರ ಕಾಂಪಿಟೇಷನ್ ಇಟ್ ಈಸ್ ರಿಕ್ವೈರ್ಡ್ ಆ್ಯಕ್ಚುಲಿ. ಹೇಳ್ತಾ ಅಭಿಯಣ್ಣ ಎಲ್ಲರಿಗೂ
ಹಾಯ್ ವಿವರ್ಸ್, ಎಲ್ಲರಿಗೂ ನಮಸ್ಕಾರ. ಮೈಸೆಲ್ಫ್ ಪ್ರಭುದೇವ ಫ್ರಮ್ ನಮ್ದು ದಾವಣಗೆರೆನೆ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾನು ಬೇರೆ ಸ್ಟೇಟಿಗೆ ಹೋಗಿ ಹೆಸರು ಮಾಡ್ತಾ ಇದ್ದೀನಿ. ಸೊ ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇಲ್ಲಿ ಕಾಂಪಿಟೇಷನ್ ಸ್ಟೆಪ್ಸ್ ವಿಶ್ವರೂಪಂ ಡ್ಯಾನ್ಸ್ ಪ್ರೆಸೆಂಟ್ ಕಡೆಯಿಂದ ಸ್ಟೆಪ್ಸ್ ವಾರ್ ನಡೀತಿದೆ ನಮ್ಮ ದಾವಣಗೆರೆಯಲ್ಲಿ. ಕಾಂಪಿಟೇಷನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇವಾಗಲೇ ಜಡ್ಜ್ಮೆಂಟ್ ಆಗಿದೆ ಜಸ್ಟ್. ಸೊ ನೆಕ್ಸ್ಟ್ ಲೆವೆಲ್ ಸೋಲೋಸ್ ಬಂದಿದ್ದಾವೆ. ಬ್ಯಾಟಲ್ ರೌಂಡ್ ಅಂತೆ. ಸ್ಟಾರ್ಟಿಂಗು ಸೋಲೋಸ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಆಮೇಲೆ 3 ರೌಂಡ್ ಬ್ಯಾಟಲ್ ಆಯಿತು. ಸೊ ಅದರಲ್ಲಿ ವಿನ್ನರ್ ಅಂತ ಆಮೇಲೆ ಗೊತ್ತಾಗುತ್ತೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಆದರೆ ಇಟ್ ವಾಸ್ ರಿಯಲಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೀರಿಯಸ್ ಆಗಿ ಎಲ್ಲೂ ನೋಡಿಲ್ಲ ನಾನು ಈ ಥರ ಕಾಂಪಿಟೇಷನ್. ಯಾಕಂದ್ರೆ ನಮ್ಮ ದಾವಣಗೆರೆಯಲ್ಲಿ ನಡೆದಿರೋದು. ಸೊ ನಾನು ಪ್ರೌಡಾಗಿ ಹೇಳ್ಕೊತಿದ್ದೀನಿ, ನಾನು ದಾವಣಗೆರೆ ಹುಡುಗ ಅಂತ ಸೀರಿಯಸ್ ಆಗಿ. ಸೊ ನೆಕ್ಸ್ಟು ಹೇಗೆ ಅನಿಸ್ತಾ ಇತ್ತು ದಾವಣಗೆರೆಯಲ್ಲಿ ಫಸ್ಟ್ ಟೈಮ್? ಸಿಕ್ಕಾಪಟ್ಟೆ ಫಸ್ಟ್ ನಾನು ಆನರ್ಡ್ ಆಗಿ ಫೀಲ್ ಮಾಡ್ತೀನಿ. ಯಾಕಂದ್ರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಫಾರ್ ದ ಫಸ್ಟ್ ಟೈಮ್ ನಾನು ಆಸ್ ಅ ಜಡ್ಜ್ ಆಗಿ ಮಾಡ್ತಾ ಇದ್ದೀನಿ ನಮ್ಮ ದಾವಣಗೆರೆಯಲ್ಲಿ. ಸೊ ನನ್ನ ಇಲ್ಲಿ ಕರೆದಿದ್ದಕ್ಕೆ ಸಾಯಿ ಆ್ಯಂಡ್ ಕಿರಣ್ಗೆ ತುಂಬ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಸೊ ಸೀರಿಯಸ್ ಆಗಿ ಇಟ್ ವಾಸ್ ರಿಯಲಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಸೀರಿಯಸ್ ನನಗೆ. ಸೊ ಆಮೇಲೆ ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ, ಮಾತೇ ಬರ್ತಿಲ್ಲ. ಯಾಕಂದ್ರೆ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ನಂದು ಏನೋ ಒಂದು ಶ್ರಮ ಕೊಟ್ಟು ನಾನು ಇಲ್ಲಿ ಕಷ್ಟಪಟ್ಟು ಬೇರೆ ಸ್ಟೇಟಲ್ಲಿ ಮಾಡಿಬಿಟ್ಟು ನಾನು ಅಲ್ಲಿ ಕೊರಿಯೋಗ್ರಾಫರ್ ಆಗಿ ಮಾಡ್ತೀನಿ ಪ್ರೆಸೆಂಟ್ ಆಗಿ. ಫಸ್ಟ್ ನಾನು ಬಂದ್ಬಿಟ್ಟು ಮಾಸ್ಟರ್ ಡ್ಯಾನ್ಸ್ ಮಾಡಿದೆ ಕನ್ನಡ. ಫಸ್ಟ್ ನಾನು ರಿಯಾಲಿಟಿ ಶೋ ಅದೇ. ಆಫ್ಟರ್ ದೆನ್ ಅಲ್ಲಿಗೂ ಮತ್ತೆ ನಾನು ಹೈದರಾಬಾದಲ್ಲಿ ಹೋಗಿ ಅಲ್ಲಿಗೆ ವರ್ಕ್ ಮಾಡಿಬಿಟ್ಟು ಆಸ್ ಅ ಕಂಟೆಸ್ಟೆಂಟ್ ಆಗಿ 2 ಸೀಸನ್ಸ್ ಫೈನಲಿಸ್ಟ್ ಆಗಿ, 1 ರನ್ನರ್ ಅಪ್ ಆಗಿ, 1 ಫೈನಲಿಸ್ಟ್ ಆಗಿ. ಹಾಗೇ ದೆನ್ ನೆಕ್ಸ್ಟ್ ಆಫ್ಟರ್ ನಾನು ಕೊರಿಯೋಗ್ರಾಫರ್ ಆಗಿ ಬಂದು ಆದಮೇಲೆ ರನ್ನರ್ ಅಪ್ ಆದೆ. ಸೊ ಇವಾಗ ಕಂಟಿನ್ಯೂ ಆಗಿ ಇದ್ದೀನಿ. ಸೊ ಎಲ್ಲ ನಿಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ನನ್ನ ಹೆಸರು ದಿಲೀಪ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ನಾನು ದಾವಣಗೆರೆಗೆ ಬರ್ತಾ ಇರೋದು, ಆಕ್ಚುಲ್ ಆಗಿ ಬರ್ತಾ ಇರೋದು. ಅದು ಡ್ಯಾನ್ಸ್ ಕಾಂಪಿಟೇಷನ್ ಜಡ್ಜ್ ಮಾಡಕ್ ಬಂದೆ. ತುಂಬಾ ಖುಷಿ ಆಯ್ತು. ಇಲ್ಲಿರೋ ಪ್ರತಿಭೆಗಳನ್ನ ನೋಡಿ ಡಾನ್ಸರ್ಸ್ ಎಲ್ಲರೂ ಸಕ್ಕದಾಗಿದ್ರು. ಕಾಂಪಿಟೇಷನ್ ಒಂದು ಒಳ್ಳೆ ಲೆವೆಲ್ ಅಲ್ಲಿ ಮಾಡಿದ್ದಾರೆ. ನಿಜವಾಗ್ಲೂ ಇವ್ರು ಫಸ್ಟ್ ಇಯರ್ ಮಾಡ್ತಾ ಇದ್ದಾರೆ. ಫಸ್ಟ್ ಇಯರ್ ಒಂದು ಲೆವೆಲ್ ಹೈ ಅಂತ ಹೇಳ್ಬೋದು. ತುಂಬಾ ಸಕ್ಕದಾಗಿ ಮಾಡಿದ್ರು. ನಂಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿರೋ ಪ್ರತಿಭೆಗಳನ್ನ ನೋಡಿ. ಎಲ್ಲ ಟ್ಯಾಲೆಂಟ್, ಸೂಪರ್ ಟ್ಯಾಲೆಂಟ್ಸ್ ಇಲ್ಲಿರೋರೆಲ್ಲ. ಸೊ ಇದೇ ತರ ಇನ್ನ ದಾವಣಗೆರೆಯಲ್ಲಿ ಆಗ್ತಾ ಇರಬೇಕು. ಹಿಂಗೆ ದಾವಣಗೆರೆ ಹೆಸರು ದೊಡ್ಡದಾಗ್ಲಿ ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ಸ್ ಮಚ್. ನಮಸ್ತೆ, ನನ್ನ ಹೆಸರು ವಿನಯ್ ಪ್ರಭಾಕರ್ ಅಂತ. ನಾನು ಆರ್ಟಿಸ್ಟ್ ಹಾಗೂ ಮಾಡೆಲ್ ಕೂಡ ಹೌದು. ವಿಶ್ವರೂಪಂ ಸ್ಟುಡಿಯೋಸ್ ಇಂದ ಸ್ಟೆಪ್ಸ್ ವಾರ್ ದ ಅಲ್ಟಿಮೇಟ್ ಡ್ಯಾನ್ಸ್ ಬ್ಯಾಟಲ್ 2025 ಸೀಸನ್ 1 ನ ಇದೇ ಅಕ್ಟೋಬರ್ 21 ಆಯೋಜನೆ ಮಾಡಿದ್ವಿ. ನಾನು ಅದಕ್ಕೆ ಸಹ ಆಯೋಜಕರಾಗಿ ವರ್ಕ್ ಮಾಡಿದ್ದೀನಿ. ನಾವು 1.5 ತಿಂಗಳಿಂದ ತುಂಬಾ ಕಡೆ ಪ್ರಮೋಷನ್ ಮಾಡಿದ್ವಿ. ಎಲ್ಲ ಡ್ಯಾನ್ಸ್ ಮಾಸ್ಟರ್ಸ್ಗಳಿಗೆ ಹೋಗಿ ಈ ತರ ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ. ನಿಮ್ಮ ಕಡೆಯಿಂದ ಇರೋ ಎಲ್ಲ ಟ್ಯಾಲೆಂಟ್ಸ್, ರಿಯಲ್ ಟ್ಯಾಲೆಂಟ್ಸ್ ನ ಕಳಿಸ್ಕೊಡಿ ಅಂತ ಕೇಳಿದ್ವಿ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲಾ ಕಡೆಯಿಂದನೂ ಬಂದು ನಮ್ಮ ಸ್ಟೆಪ್ಸ್ ವಾರ್ ಡ್ಯಾನ್ಸ್ ಕಾಂಪಿಟೇಷನ್ ನ ತುಂಬಾ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಎಲ್ಲ ಡ್ಯಾನ್ಸ್ ಮಾಸ್ಟರ್ಸ್ಗೂ ಆಲ್ ಓವರ್ ಕರ್ನಾಟಕ ಹಾಗೂ ಹೊರಗಡೆಯಿಂದ ಎಲ್ಲ ಕಡೆಯಿಂದ ಬಂದಂತ ಪ್ರತಿಯೊಬ್ಬ ಡ್ಯಾನ್ಸರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಿದ್ದೀನಿ. ನಮ್ಮ ಸಾಕಷ್ಟು ಸ್ಪಾನ್ಸರ್ಸ್ ಎಲ್ಲ ಮಾಡ್ತಾರೆ. ಎಸ್, ನಮಗೆ ಮೇನ್ ಆಗಿ ಟೈಟಲ್ ಸ್ಪಾನ್ಸರ್ ಬಂದ್ಬಿಟ್ಟು BS ಚನ್ನಬಸಪ್ಪ ಅವರು. ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದ್ವಿ. ಸರ್, ಈ ತರ ಒಂದು ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಮಾಡ್ತಾ ಇದೀವಿ, ರಿಯಲ್ ಟ್ಯಾಲೆಂಟ್ಸ್ಗೋಸ್ಕರ ಈ ಕಾಂಪಿಟೇಷನ್ ಮಾಡ್ತಾ ಇದೀವಿ, ನಿಮ್ಮ ಕಡೆಯಿಂದ ಸಹಾಯ ಬೇಕಂದ್ರೆ ಅವರು 100% ಖುಷಿಯಿಂದ ಒಪ್ಕೊಂಡು, ಇಲ್ಲ ರೀ, ನಿಮ್ಮಂತ ಸ್ಟೂಡೆಂಟ್ಸ್, ನಿಮ್ಮಂತ ಡ್ಯಾನ್ಸರ್ಸ್, ಈ ತರ ಯಂಗ್ ಟ್ಯಾಲೆಂಟ್ಸ್ಗಳು ನಮಗೆ ಬೇಕು, 100% ನಮ್ಮ ಸಹಾಯ ಯಾವಾಗಲೂ ನಿಮ್ಮ ಹತ್ರ ಇದ್ದೇ ಇರುತ್ತೆ ಅಂತ ಅವರು ಕೂಡ ನಮಗೆ ದೊಡ್ಡದಾದಂತ ಒಂದು ಸಹಾಯ ಮಾಡಿದ್ರು. ಅದೇ ರೀತಿಯಾಗಿ ಮೆಕ್ಡೊನಾಲ್ಡ್ಸ್, ಹಾಗೆ ಒಂದ್ ಸೆಕೆಂಡ್ ನಾನು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಬಿಡ್ತೀನಿ. ಪವರ್ಡ್ ಬೈ ಮೆಕ್ಡೊನಾಲ್ಡ್ಸ್ ದಾವಣಗೆರೆ, ಕೋ ಪವರ್ಡ್ ಬೈ ಕೇಮೆನ್ಸ್, ಅದ್ವಿಕ್ ರೆಸ್ಟೋ ಅಂಡ್ ರೀಫಾ ಎಂಟರ್ಪ್ರೈಸಸ್. ಅಸೋಸಿಯೇಟ್ ಪಾರ್ಟ್ನರ್ಸ್ ಆಗಿ ಸ್ಕೈ ಬ್ಲೂ, ಗ್ಲಾಮ್ ಸ್ಟುಡಿಯೋಸ್, ಲಕ್ಷ್ಮೀ ಸುಜುಕಿ, ರಸಸಂಗಮ, ಅಭಿರುಚಿ, ಪ್ಲೇ ಝೋನ್, ಗುಪ್ತಾ ಕನ್ಸ್ಟ್ರಕ್ಷನ್ಸ್ ದಾವಣಗೆರೆ. ವೆನ್ಯೂ ಪಾರ್ಟ್ನರ್ಸ್ ಸೂರ್ಯ ಗ್ರೂಪ್ಸ್ ದಾವಣಗೆರೆ. ಫುಡ್ ಪಾರ್ಟ್ನರ್ಸ್ ಸ್ಪಾಟ್ ಮಯೂರ್ ಬ್ರೋ. ಫೋಟೋಗ್ರಫಿ ಪಾರ್ಟ್ನರ್ಸ್ 11 ಕ್ಲಿಕ್ಸ್. ಇವರು ನಮ್ಮಿಂದ ಏನೇ ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ಅದ್ಭುತವಾಗಿ ಕಂಪ್ಲೀಟ್ ಕವರೇಜ್ ಮಾಡಿಬಿಟ್ಟು ನಮಗೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ. ಅದೇ ರೀತಿಯಾಗಿ ಸೋಲೋ ಜಡ್ಜಸ್ ಆಗಿ ಬಂದಂತ ಪ್ರತಿಯೊಬ್ಬ ಜಡ್ಜಸ್ಗೂ ಹಾಗೂ ಗ್ರೂಪ್ಗೆ ಬಂದಂತ ಪ್ರತಿಯೊಬ್ಬ ಜಡ್ಜಸ್ಗೂ ತುಂಬ ಧನ್ಯವಾದಗಳನ್ನ ಹೇಳಕ್. ದಾವಣಗೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ರೀತಿ ಕಾರ್ಯಕ್ರಮ ನಡೆಸುವಂತ ಧೈರ್ಯ ಮಾಡೋದಿದೆಯಲ್ಲ, ಅದು ಮೊದಲನೇದಾಗಿ ಮೆಚ್ಚಬೇಕು ನಾವು. ಯಾಕಂದ್ರೆ ನೃತ್ಯ ಕಲಾವಿದೆ ಅನ್ನೋದು ಯಾರಿಗೂ ಒಲಿಯೋದಿಲ್ಲ. ಅಷ್ಟು ಸುಲಭವಾಗಿ ಒಲಿತು ಅಂತ ಅನ್ನೋದು ಕೂಡ ಅದು ಜಾಸ್ತಿ ದಿನ ಇರೋದಿಲ್ಲ. ಕಷ್ಟಪಟ್ಟು ಒಲಿದು ಬಂದು ಈ ರೀತಿ ಒಂದು ಕಾರ್ಯಕ್ರಮನ ಜನರಿಗೆ ತಲುಪಿಸುವಂತ ಕಾರ್ಯಕ್ರಮ ಆಗುತ್ತೆ ಅನ್ನೋದಾದ್ರೆ ತುಂಬಾ ನಮ್ಮ ದಾವಣಗೆರೆ ವತಿಯಿಂದ ನಂಗೆ ತುಂಬಾ ಖುಷಿ ಇದೆ. ಈ ಕಾರ್ಯಕ್ರಮ ಇನ್ನು ಹೆಚ್ಚಾಗಿ ಹೊರ ರಾಜ್ಯ ಮತ್ತು ಹೊರ ಜಿಲ್ಲೆಗಳಲ್ಲಿ ಇನ್ನು ಜಾಸ್ತಿ ಪ್ರಸಾರ ಆಗಿ ಇನ್ನು ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತರ ಕಾರ್ಯಕ್ರಮಗಳು ಆದಾಗ ಕರ್ನಾಟಕದಿಂದ ಹೊಸ ಹೊಸ ಪ್ರತಿಭೆಗಳು ಹುಡ್ಕೊಂತ ಹೋಗ್ತಾರೆ. ಹುಟ್ಟಿದಾಗ ಪ್ರತಿಭೆ ಹುಟ್ಟೋದು ಸಹಜ, ಬಟ್ ಪ್ರತಿಭೆ ಹುಟ್ಟಿದಾಗ ಅದನ್ನು ಉಳಿಸೋದಿದೆಯಲ್ಲ, ಅದು ಬಹಳ ಕಷ್ಟ. ಅದನ್ನ ಉಳಿಸ್ಕೊಂಡು ಹೋದಾಗ
ಒಂದು ಲೈಫಲ್ಲಿ ಒಂದು ಗುರಿನ ಮುಟ್ಲಿಕ್ಕೆ ನಮಗೊಂದು ಸಾರಥಿ ತರ ಒಂದು ರಥ ತರ ನಮಗೊಂದು ಶಕ್ತಿನ ನೀಡಲಿಕ್ಕೆ ಜೊತೆಯಲ್ಲಿ ನಿಂತ ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ ಚೆನ್ನಾಗಿ ಇದನ್ನ ಬರಲಿ, ಇನ್ನಷ್ಟು ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ಮೂಡ್ಲಿ ಅಂತ ಹೇಳಿ ಕೇಳ್ಕೊಂತೀನಿ. ಇನ್ನಷ್ಟು ಕಾರ್ಯಕ್ರಮನ ಮಾಡ್ಲಿಕ್ಕೆ ಆ ದೇವರು ಅವರಲ್ಲಿ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂತೀನಿ. ಹಾಗೆ ವಿನಯ್ ಪ್ರಭಾಕರ್ ಆಗಿರ್ಬೋದು, ಸಾಯಿ ತೇಜ್ ಆಗಿರ್ಬೋದು, ಆಮೇಲೆ ಕಿರಣ್ ಸ್ಟ್ಯಾನ್ಲಿ ಸಂಗಡಿಗರು, ವಿಶ್ವರೂಪಂ ಸ್ಟುಡಿಯೋಸ್ ಅವರಿಗೆ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ವಿ. ಈ ಕಾರ್ಯಕ್ರಮ ಇನ್ನೂ ಅದ್ದೂರಿಯಾಗಿ ನಡೀಲಿ, ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ವಿ. ಥ್ಯಾಂಕ್ ಯು ಬ್ರೋ. Thank you so much for judging this solo competition. Vishwarupam Dance Studios Steps for Season 1 the judgment ಕೊಟ್ಟಿರುವಂತ ಈ 3 ಜಡ್ಜಸ್ಗೆ ನಮ್ಮ ನಿಮ್ಮ ಕಡೆಯಿಂದ ಅಭಿನಂದನೆಗಳು ಸಲ್ಲಿಸೋಣ. Ladies and gentlemen, the rock star judges, they really proved why they are here tonight. Sky Blue Glam Studio, Lakshmi Suzuki, Rasa Sangama, Abhiruchi, Play Zone, Gupta's Constructions Davangere, venue partner by Surya Groups Davangere, food partners, Namakottiruvanಥ ಈ beautiful event ನಿಮ್ಮ ಮುಂದೆ ನೆರವೇರಿದೆ. Ladies and gentlemen, ಆದ್ರೆ ನಾನು ಕಬ್ಜಾ ಮಾಡಲು ಬಂದಿರೋ ಟೈಗರ್.
ವಿಶ್ವರೂಪ ಸ್ಟುಡಿಯೋ ವತಿಯಿಂದ ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಅಂದ್ರೆ ಸೋಲೋ ಪರ್ಫಾರ್ಮೆನ್ಸ್ ಮತ್ತು ಗ್ರೂಪ್ ಪರ್ಫಾರ್ಮೆನ್ಸ್ ನ ದಾವಣಗೆರೆ ಆಯೋಜನೆ ಮಾಡಿದ್ದಾರೆ. ಆ ಆಯೋಜಕರು ನಮ್ಮ ಜೊತೆಗಿದ್ದಾರೆ, ಕಿರಣ್ ಮತ್ತು ಸಾಯಿ ಅವರು. ಅವ್ರನ್ನ ಮಾತಾಡ್ಸೋಣ. ಈ ಒಂದು ಕಾರ್ಯಕ್ರಮದ ಒಂದು ರೂಪುರೇಷೆಗಳು ಏನೆಲ್ಲ ಮಾಡಿದ್ದಾರೆ, ಯಾವ ರೀತಿ ಈ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ನಮಸ್ಕಾರ. ಹೆಸರು ಕಿರಣ್ ಹೇಳಿ. ಸರ್, ಆಲ್ಮೋಸ್ಟ್ ನಾವು ಏನು ನಮ್ಮ ದಾವಣಗೆರೆ ಕಾಂಪಿಟೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇದು ಒಂದು 2-3 ಮಂತ್ಸಿಂದ ಪ್ಲಾನ್ ಮಾಡಿದ್ವಿ ಸರ್. ತುಂಬ ದೊಡ್ಡ ಮಟ್ಟದಲ್ಲಿ ನಾವು ನಮ್ಮ ದಾವಣಗೆರೆಯಲ್ಲಿ ಯಾವುದಾದ್ರು ಒಂದು ಕಾಂಪಿಟೇಷನ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಸ್ಟೆಪ್ಸ್ ವಾರ್ ಅನ್ನೋ ಟೈಟಲ್ ತೊಗೊಂಡು ಈ ಕಾಂಪಿಟೇಷನ್ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಒಂದು ಬ್ಯಾಟಲ್ ಕಾಂಪಿಟೇಷನ್ ಮಾಡ್ತಾ ಇರೋದು, ಅದು ನಮ್ಮ ದಾವಣಗೆರೆಯಲ್ಲಿ 6 ವರ್ಷಗಳ ನಂತರ. ತುಂಬ ಚೆನ್ನಾಗಿ ಬರ್ತಾ ಇದೆ ಕಾಂಪಿಟೇಷನ್, ತುಂಬ ಚೆನ್ನಾಗಿ ನಡೆದಿದೆ. ಸೊ ಸುಮಾರು ಎಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಸೊ ಇನ್ನೊಂದು ತುಂಬ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಸರ್ ಅಂದ್ರೆ ಸರ್ ಆಲ್ಮೋಸ್ಟ್ ಸ್ಟೆಪ್ಸ್ ಅಲ್ಟಿಮೇಟ್ ಡ್ಯಾನ್ಸ್ ಬ್ಯಾಟಲ್ ಅನ್ನೋದು ಕರ್ನಾಟಕ ಅಷ್ಟೇ ಅಲ್ಲ, ಹೈದರಾಬಾದ್, ನಾಸಿಕ್, ಡೆಲ್ಲಿ, ಮುಂಬೈ ಅಲ್ಲಿ ತನಕ ರೀಚ್ ಆಗಿತ್ತು ಸರ್. ಅಲ್ಲಿಂದ ಬರಕ್ಕಾಗ್ಲಿಲ್ಲ, ಅಕಸ್ಮಾತ್ ಬರಕ್ಕಾಗ್ಲಿಲ್ಲ ಅವರಿಗೆ. ಬಟ್ ಅಲ್ಲಿ ರೀಚ್ ಆಗಿ ಫೋನ್ ಮಾಡಿ ನಮ್ಗೆ ಹಿಂಗೆ ಹೇಳಿದ್ರು ಬರ್ತೀವಿ ಅಂತ ಹೇಳಿ ಲಾಸ್ಟ್ ಟೈಮ್ ಆಗಿಲ್ಲ. ಬಟ್ ಅದು ಅಲ್ಲಿ ತನಕ ರೀಚ್ ಆಗಿತ್ತು. ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ, ಬಟ್ ಎಲ್ಲ ಬಹಳ ರೀಚ್ ಆಗಿತ್ತು ಸರ್. ಟೋಟಲ್ ಆಗಿ ನಮ್ಮದು ಸರ್ ಸೋಲೋ ಬಂದು ಒಂದು 25 to 30 ಇದೆ ಸರ್. ಈಗ ಗ್ರೂಪ್ ಬಂದು 15 to 20 ಇದೆ ಸರ್. ಈಗ ಸರ್ ಆಲ್ಮೋಸ್ಟ್ ಸೋಲೋ ಮುಗಿಸ್ ಸರ್. ಸೋಲೋ ಕ್ಯಾಟಗರಿ ಎಲ್ಲ ಮುಗಿತ್ತು. ಈಗ ನೀವು ಬೆಳಗ್ಗೆ 10:30 11:30 ಸ್ಟಾರ್ಟ್ ಆಗಿದ್ದು. ಈಗ ಜಸ್ಟ್ ಈಗ ಒಂದು ಹಾಫ್ ಅನ್ ಅವರ್ ಬ್ಯಾಕ್ ಸೋಲೋ ಮುಗಿತ್ತು, ಸೋಲೋ ಕ್ಯಾಟಗರೀಸ್. ಅಂಡ್ ಗ್ರೂಪ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಮಗೆ ಟೈಟಲ್ ಸ್ಪಾನ್ಸರ್ ಬಂದು BSC ಚಂಬಸಪ್ಪ. ಬಹಳ ಥ್ಯಾಂಕ್ಸ್ ವೀರಣ್ಣ ಅವರಿಗೆ. ಅಂಡ್ ಕೋ ಪವರ್ಡ್ ಬೈ ಮೆಕ್ಡೊನಾಲ್ಡ್ಸ್ ಅಂಡ್ ಅದ್ವಿಕ್ ರೆಸ್ಟ್. ತುಂಬಾ ಜನ ಮಾಡಿದ್ದಾರೆ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಈ ಸಕ್ಸಸ್ ನಾವಲ್ಲ, ತುಂಬಾ ಜನ ಇದ್ದಾರೆ ಸಕ್ಸಸ್ ಮಾಡಿರೋರು. ಬಹಳ ಖುಷಿ ಆಗ್ತಿದೆ. ಅಂಡ್ ಪ್ರೊಡಕ್ಷನ್ ಮ್ಯಾನೇಜರ್ ಬಂದು ಕಾರ್ತಿಕ್ ಸಾಮಪುರ ಅಂತ ಹೇಳಿ. ಸೊ ಅವರು ಬಹಳ ಭಾಗ್ಯವಾಗಿದ್ದಾರೆ. ಸೊ ನನಗೆ ಹೇಳಕ್ ತುಂಬಾ ಇದೆ. ನನಗೆ ಗೊತ್ತಿಲ್ಲ ಇಷ್ಟೊಂದು ಟೈಮ್ ಇದೆ ನಾ ಹೇಳಕ್ಕೆ ಅಂತ. ಯಾಕೆಂದ್ರೆ ಇಷ್ಟೊಂದು ಕಮ್ಮಿ ಟೈಮ್ ಸ್ಪ್ಯಾನ್ ಅಲ್ಲಿ ರಾಜ್ಯ ಮಟ್ಟದ ಒಂದು ಸ್ಟೆಪ್ಸ್ ವಾರ್ ಅನ್ನೋ ಒಂದು ಈ ಪ್ರೋಗ್ರಾಮ್ನ ನಮ್ಮ ಕಿರಣ್ ಸ್ಟಾಲಿ ಹಾಗೂ ಸಾಹಿತ್ಯ ವಿಶ್ವರೂಪ ಸ್ಟುಡಿಯೋಸ್ ಇಂದ ಆಯೋಜಿಸಿದ್ದಾರೆ. ಸೊ ಇದೊಂದು ದೊಡ್ಡ ಮಟ್ಟದ ಪ್ರೋಗ್ರಾಮ್. ಸೊ ಇದ್ರಲ್ಲಿ ಡೌಟೇ ಇಲ್ಲ. ಇದರಲ್ಲಿ ತುಂಬಾ ಆರ್ಟಿಸ್ಟಿಕ್ ಪರ್ಸನ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ನಮಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ಸರ್, ಧಾರವಾಡಿಂದ ಬಂದಿರೋರು ನಾನು ನೋಡಿದ್ದೀನಿ, ಹುಬ್ಳಿಯಿಂದ ಬಂದಿರೋ ನೋಡಿದ್ದೀನಿ. ಸೊ ಇವರೆಲ್ಲರೂ ಅಲ್ಲಿಂದ ಪ್ರಾಪರ್ಟಿ ಎಲ್ಲ ತಗೊಂಡು ಟಿ ಮಾಡ್ಕೊಂಡು ಎಲ್ಲ ಬರೋದನ್ನ ಸರ್, ಇದಕ್ಕಿನ್ನ ಈ ಸೋತ್ರು ಗೆದ್ರು ಇದೇ ಉತ್ಸಾಹ, ಇದೇ ಪ್ರೀತಿಯಿಂದ ಹೋಗ್ತಿದ್ದಾರೆ. ಇದು ನಮ್ಗೆ ಖುಷಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಈ ಸ್ಟೆಪ್ಸ್ ವಾರ್ ಅನ್ನೋ ಒಂದು ಟೀಮ್ ಇವತ್ತು ವಿಶೇಷವಾಗಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಮಾಡಿದೆ. ಸೋಲೋ ಪರ್ಫಾರ್ಮೆನ್ಸ್, ಗ್ರೂಪ್ ಪರ್ಫಾರ್ಮೆನ್ಸ್, ಈ 2 ಕೆಟಗರಿಯಲ್ಲಿ ಕೂಡ 4-5 ಬೇರೆ ಬೇರೆ ಜಡ್ಜ್ಗಳನ್ನ ಇಟ್ಕೊಂಡು ಇವತ್ತು ಒಂದು ಕಾಂಪಿಟೇಷನ್ ಮಾಡಿದ್ದಾರೆ. ಆ ಕಾಂಪಿಟೇಷನ್ಗೆ ನಮ್ಮ ದಾವಣಗೆರೆ ಜಿಲ್ಲೆ ತುಂಬಾ ಸಪೋರ್ಟ್ ಮಾಡಿದೆ. ಸಾಕಷ್ಟು ಸ್ಪಾನ್ಸರ್ಸ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಕೂಡ ತಿಳಿಸಿದ್ರು. ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇಂಥ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ.